Today here, this is the first class. I am here start for the spoken English class. See, class number 1. Class number 1. See, first one. First we have discussed for the subject, verb, object. You know what a subject, verb, object. Subject, verb, object ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಫಸ್ಟ್ ದಿಸ್ ಇಸ್ ದ ಬೇಸಿಕ್. ಇದು ಬೇಸಿಕಲಿ ನಮಗೆ ಗೊತ್ತಿರಬೇಕಾಗುತ್ತೆ. ಸಬ್ಜೆಕ್ಟ್ ಅಂದ್ರೆ ಯಾವ ಅಂತ ಹೇಳಿದ್ರೆ ಹೂ ಆರ್ ದ ಡೋರ್ ಆಫ್ ದಿ ಆಕ್ಷನ್. ಅಂದ್ರೆ ಯಾರು ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಬರೀತಾ ಇದ್ದೀರ ಕಡೆ ಅಲ್ವಾ, ನೀವು ಬರೀತಾ ಇದ್ರೆ ನೀವೇ ಏನಿರ್ತೀರಾ ಸಬ್ಜೆಕ್ಟ್ ಇರ್ತೀರಾ. ಈ ಸಬ್ಜೆಕ್ಟ್ ಅಲ್ಲಿ 7 ಸಬ್ಜೆಕ್ಟ್ಸ್ ಇದಾವೆ. ಎಷ್ಟಿದಾವೆ? 7 ಸಬ್ಜೆಕ್ಟ್ಸ್ ಇದಾವೆ. ಐ, ವಿ, ಯು, I, we, you, they, he, she, it. These are very very important subjects. ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಸ್. ನಾವು ಇವನ್ನ ತಿಳ್ಕೋಬೇಕು. ಇನ್ನು ಐ ಅಂದ್ರೆ ಏನೋ ಕನ್ನಡದಲ್ಲಿ ಏನೋ ವಿ ಅಂದ್ರೆ ಯಾರು? ನೆಕ್ಸ್ಟ್ ಯು ಅಂದ್ರೆ ನೀನು ಅಥವಾ ನೀವು. ಸಮಟೈಮ್ಸ್ ಕೆಲವೊಂದು ಟೈಮಲ್ಲಿ ನಾವು ಇದನ್ನ ನೀನು ಅಂತ, ಫಾರ್ ಎಕ್ಸಾಂಪಲ್ ಯು ಆರ್ ಮೈ ಸ್ಟೂಡೆಂಟ್ಸ್, ಯು ಆರ್ ಮೈ ಸ್ಟೂಡೆಂಟ್ಸ್. ನಾನು ಏನು ಮಾಡಿದೆ, ನೀವು ನನ್ನ ವಿದ್ಯಾರ್ಥಿಗಳು ಅಂತ ಹೇಳಿದೆ. ಹೆಸರು ಅದೇ ಥರ ಕೆಲವೊಂದು ಟೈಮಲ್ಲಿ ಯು ಆರ್ ಮೈ ಫ್ರೆಂಡ್, ಯು ಆರ್ ಮೈ ಫ್ರೆಂಡ್. ಯು ಅಂತ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೀನು ನನ್ನ ಗೆಳೆಯ ಅಂತೇಳಿ ಏನು ಮಾಡ್ತೀವಿ, ಅವಾಗ ಹೇಳ್ತೀವಿ. ಓಕೆ. ದೇ ಅಂದ್ರೆ ಅವರು. ದೇ ಅಂದ್ರೆ ಯಾರು? ಓಕೆ. ನೆಕ್ಸ್ಟ್ ಈ ಅಂದ್ರೆ ಅವನು. ನೆಕ್ಸ್ಟ್ ಅವಳು. ಇಟ್ ಅಂದ್ರೆ ಇದು ಅದು. ಓಕೆ. ನಾವು ಇದು ಸಬ್ಜೆಕ್ಟ್. ಇವೆಲ್ಲ ಏನೋ ಸಬ್ಜೆಕ್ಟ್ಸ್. For these 7 subjects, automatically your speaking English improve. ಈ 7 ಸಬ್ಜೆಕ್ಟ್ಸ್ ನಮ್ಗೆ ಗೊತ್ತಿದ್ರೆ ನಾವೇನ್ ಮಾಡ್ಬೋದು, ಇಂಗ್ಲಿಷ್ ಅನ್ನ ಆರಾಮಾಗಿ ಮಾತಾಡ್ಬೋದು. ಈ 7 ಸಬ್ಜೆಕ್ಟ್ಸ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತಾರೆ. ಓಕೆ. ನಾವು ಸಿ ಸೆಕೆಂಡ್ ಒನ್ ವರ್ಕ್. ವರ್ಕ್ ಅಂದ್ರೆ ಇಲ್ಲಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ V1, V2, V3, V4, V5 ಅಂತ ಬರುತ್ತೆ. ಈ ವರ್ಕ್ ಅಂದ್ರೆ ಆಕ್ಷನ್ ಅಂದ್ರೆ ಏನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗೋ, ಗೋಸ್, ಗೋಯಿಂಗ್, ಗಾನ್, ಗೋಸ್, ಗೋಯಿಂಗ್, ವೆಂಟ್, ಗಾನ್. ಈ ರೀತಿ ಏನಾಗ್ತಾ ಹೋಗುತ್ತೆ, ಈ ವರ್ಕ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, V1 ಅಲ್ಲಿ ಇದ್ದು ವರ್ಕ್ 1 ಅಲ್ಲಿ ಇದ್ದು ಗೋಯಿಂಗ್ ಏನಾಗುತ್ತೆ, ವರ್ಕ್ 2 ಅಲ್ಲಿ ಗೋಸ್ ಆಗುತ್ತೆ. ಜಸ್ಟ್ ಯಾರಾಗುತ್ತೆ ES ಅಂತಕ್ಕಂಥದ್ದು V1 ಅಲ್ಲಿ ಇದ್ದು V2 ಬರ್ಬೇಕಾದ್ರೆ ES ಆ್ಯಡ್ ಆಗುತ್ತೆ. ದೆನ್ V3 ಅಲ್ಲಿ ಗೋಯಿಂಗ್ ಅಂದ್ರೆ ಹೋಗ್ತಾ ಇದ್ದಾನೆ. ದೆನ್ ವೆಂಟ್ ಹೋದ, ಗಾನ್ ಹೋಗ್ಬಿಟ್ಟ ಅಂತ ಹೇಳ್ತಾರಲ್ಲ ಆ ರೀತಿ. ಫಾರ್ ಎಕ್ಸಾಂಪಲ್ ಈಗ ನೋಡೋಣ. ಓಕೆ. I go, ನಾನು ಹೋದೆ. ಎಲ್ಲಿ ಹೋದೆ? I go to school, I go to class, I go to temple, I go to washroom, I go to my home. ಇಲ್ಲಿ ಏನು ಮಾಡಬೇಕಾಗುತ್ತೆ, ಸೆಂಟೆನ್ಸಸ್ ಅನ್ನ ಇಲ್ಲಿ ಫಸ್ಟ್ ಒಂದು ಜಸ್ಟ್ ಐ, ವಿ, ಯು, ದೇ ಇದ್ದಾಗ ನಾವು ಇದೇ ಒಂದು V1 ಅನ್ನ ಯೂಸ್ ಮಾಡ್ತೀವಿ. ಈ V1 ವರ್ಗಗಳನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಿ ಗೋ ಟು ಟೆಂಪಲ್, ನಾವೆಲ್ಲಿ ಹೋದ್ವಿ? ಟೆಂಪಲ್ ಹೋದೆ. ವಿ ಅಂದ್ರೆ ಯಾರು? ನಾವು. ಎಲ್ಲಿ ಹೋದ್ವಿ? ಅದಕ್ಕೆ ಏನಂತಾರೆ?
go to temple. Next you you go to temple. You go to temple. You go to temple. Next ಅವರು ಹೋದ್ರು ಅದಕ್ಕೆ they go to temple. They go to temple. They go to temple. Okay. Next ಅವಳು ಹೋದ್ಲು ಅನ್ನೋದಕ್ಕೆ he ಜಸ್ಟ್ ಏನಾಗುತ್ತೆ ಗೊತ್ತಾ he she ಇದನ್ನ ಸೇರಿಸಬೇಕಾದ್ರೆ ಇದನ್ನ ಆಡ್ ಮಾಡ್ಕೊಳ್ತೀವಿ ಹೌದಾ he goes ಇಲ್ಲಿ ಗೋ ಅಂತ ಇತ್ತು he goes ಅವನು ಹೋಗ್ತಾನೆ he goes to ಎಲ್ಲಿ ಹೋಗ್ತಾನೆ temple he goes to temple. Next ಅವಳು ಹೋಗ್ತಾಳೆ she goes to temple. She goes to temple. ಹೌದಾ ಓಕೆ ಅದು ಏನ್ ಮಾಡ್ತಿದೆ ಮೊಬೈಲ್ ಏನ್ ಮಾಡ್ತಿದೆ ರೆಕಾರ್ಡ್ ಮಾಡ್ತಿದೆ it records ಯಾರ ಕ್ಲಾಸ್ ರೆಕಾರ್ಡ್ ಮಾಡ್ತಿದೆ my class. It records my class. ನನ್ನ ಕ್ಲಾಸ್ ಅನ್ನೋದು ರೆಕಾರ್ಡ್ ಮಾಡ್ತಿದೆ it records my class. It records my class. ಇದನ್ನ ನಾವು ಏನು ಮಾಡಬಹುದು ಇದನ್ನ V1 ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ಆಬ್ಜೆಕ್ಟ್ ಅನ್ನೋದು ಇದೆ ಸ್ಕೂಲು ಟೆಂಪಲ್ಲು ಏನೋ ಇವೆಲ್ಲ ಏನು ಮಾಡ್ತೀವಲ್ಲ ಇದೆಲ್ಲ ಏನು ಆಬ್ಜೆಕ್ಟ್. ನೆಕ್ಸ್ಟ್ ಇಲ್ಲಿ ಈ ಫಸ್ಟ್ ಒನ್ಗೆ ಐ ವಿ ಯು ದೇ ಅಲ್ವಾ ಈ V1 ಐತಲ್ವಾ ಇದಕ್ಕೆ ಇದನ್ನ ಆ್ಯಡ್ ಮಾಡ್ಕೊಂಡು ನಾವು ಮಾತಾಡ್ತೀವಿ. ಐ ಗೋ ಟು ಟೆಂಪಲ್, ಐ ಗೋ ಟು ಸ್ಕೂಲ್, ಐ ಗೋ ಟು ಮಾರ್ಕೆಟ್, ಐ ಗೋ ಟು ವಾಶ್ರೂಮ್. ಈ ರೀತಿ ನಾವೇನು ಮಾಡ್ತೀವಿ ಈ ಐಯನ್ನ ಏನೋ ಸೇರಿಸ್ಕೊಂಡು ಮಾತಾಡ್ತೀವಿ. ನೆಕ್ಸ್ಟ್ ವಿ ಗೋ ಟು ಟೆಂಪಲ್ we go to temple, we go to school, we go to market. Next you go to market, you go to classroom, you go to temple, you go to school. Next our master they go to school, they go to temple, they go to market. They I will you they ಈ ಸಬ್ಜೆಕ್ಟ್ I will you they ಅನ್ನ ನಾವು V1 ಅಲ್ಲಿ ಯೂಸ್ ಮಾಡ್ತೀವಿ. V1 ಅಂದ್ರೆ ವರ್ಬ್ ಫಾರ್ಮ್ 1. ನೆಕ್ಸ್ಟ್ ಇಲ್ಲಿ V2 ವರ್ಬ್ 2 ಇದೆ ಅಲ್ವಾ ಇಲ್ಲಿಗೆ ನಾವು he she it ಅನ್ನ ಸೇರಿಸ್ಕೊಂಡು ಏನು ಮಾಡ್ತೀವಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ he goes ಅವನು ಹೋಗ್ತಾನೆ, he goes to temple ಅವನು ಟೆಂಪಲ್ ಹೋಗ್ತಾನೆ, he goes to temple, he goes to school, he goes to market, he goes to outside ಅವನು ಹೊರಗಡೆ ಹೋಗ್ತಾನೆ. ನೆಕ್ಸ್ಟ್ ಅವಳು ಹೋಗ್ತಾಳೆ ಅಂದ್ರೆ she goes to temple, she goes to market, she goes to school. ಈ ರೀತಿ ಇದನ್ನ ಸೇರಿಸ್ಕೊಂಡು ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಬಿ ಫಾರ್ಮ್ಸ್ ಅಂತ ಬರ್ತವೆ. ಬಿ ಫಾರ್ಮ್ಸ್ ಎಲ್ಲ ಗೊತ್ತಾ ಈಸ್ ಆಮ್ ವಾಸ್ ವರ್ ಈಸ್ ಆಮ್ ವಾಸ್ ವರ್ ಅಂತ ಬರ್ತಾ ಹೋಗ್ತವೆ. ಓಕೆ ಇವೆಲ್ಲ ಏನು ಬಿ ಫಾರ್ಮ್ಸ್. ಇದನ್ನು ನಾವು V3 ಅಲ್ಲಿ ಸೇರಿಸ್ಕೊಂಡು ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ ಐ ಆಮ್ ಯಾರು ನಾನು ಸಬ್ಜೆಕ್ಟ್ ಐ ಆಮ್ ಎಲ್ಲಿದೆ ಐ ಆಮ್ ಎಲ್ಲಿ ಹೋಗ್ತೀನಿ ಐ ಆಮ್ ಗೋಯಿಂಗ್ ಟು ಟೆಂಪಲ್ ನಾನು ಟೆಂಪಲ್ಗೆ ಹೋಗ್ತೀನಿ ಐ ಆಮ್ ಅಂದ್ರೆ ನಾನು ಐ ಆಮ್ ಗೋಯಿಂಗ್ ಟು ಟೆಂಪಲ್ I am going to temple. I am going to hospital.
I am going to hospital. I am going to hospital. I am going to hospital. I am going to market. I am going to market. I am going to market. Okay. ಈ ಥರ ಏನು ಮಾಡ್ಬೋದು ನಾವು ಈ ಒಂದು ಸಬ್ಜೆಕ್ಟ್ ನಮ್ಗೆ ಗೊತ್ತಿದ್ರೆ ಏನು ಬೇಕಾದರೂ ಮಾತಾಡ್ತಾ ಹೋಗ್ಬೋದು. V1, V2, V3, V4, V5. ಓಕೆ. ನೆಕ್ಸ್ಟ್ ಇದೆಲ್ಲ ಇದೆ. ಇದೆಲ್ಲ ನಾನು ಕಲ್ತಿಲ್ಲ ಅಂದರೆ ಜಸ್ಟ್ ಈಗ ನಾನು ಇದಕ್ಕೆ ನಾವು ಆಬ್ಜೆಕ್ಟ್ ಅಲ್ಲಿ ಇರ್ಬೇಕಾದ್ರೆ ಹೆಂಗ್ ಮಾತಾಡ್ತೀವಿ ಅಂತೇಳಿ ಹೇಳ್ಕೊಡ್ತೀವಿ. ಓಕೆ. ಇವಾಗ ಸಬ್ಜೆಕ್ಟು ಐ ಇದ್ದು ಆಬ್ಜೆಕ್ಟ್ಗೆ ಕನ್ವರ್ಟ್ ಆದರೆ ಏನಾಗುತ್ತೆ ಅಂತ ಹೇಳ್ಕೊಡ್ತೀವಿ. ಆಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಐ ಆಬ್ಜೆಕ್ಟ್ ಬಂದಾಗ ಮೀ ಆಗುತ್ತೆ. ಮೀ ಅಂದರೆ ಇದೇ ಸಬ್ಜೆಕ್ಟ್ ಐ ಇದ್ದು ಆಬ್ಜೆಕ್ಟ್ ಬಂದಾಗ ಮೀ. ದಿಸ್ ಈಸ್ ಫಾರ್ ಮೀ. ದಿಸ್ ಈಸ್ ಫಾರ್ ಮೀ. ಇದು ಯಾವುದು? ನಂದು ಅಂತ ಹೇಳೋದಕ್ಕೆ ಮೀ ಅಂದರೆ ನಂದು ಅಥವಾ ನನಗೆ. ನನಗೆ. ದಿಸ್ ಈಸ್ ಫಾರ್ ಮೀ. ದಿಸ್ ಈಸ್ ಫಾರ್ ಮೀ. ಇದು ನಂದು ಹೇಳ್ತೀವಲ್ಲ. ನೆಕ್ಸ್ಟ್ ಮೀ ಇದು ಏನಾಗುತ್ತೆ ಆಬ್ಜೆಕ್ಟಿಗೆ ಬಂದಾಗ? ಏನಮ್ಮ? ಮೀ ಇದು ಅಸ್ ಆಗುತ್ತೆ. ಅಸ್. ನಮಗೆ. ನಮಗೆ. ನೆಕ್ಸ್ಟ್ ಯು ಇದ್ದು ಆಸ್ ಇಟ್ ಈಸ್. ಯು ಇದ್ದು ಯು ಹಂಗೆ ಇರುತ್ತೆ. ನೆಕ್ಸ್ಟ್ ದೇ ಇದ್ದು ದೆಮ್ ಆಗುತ್ತೆ. ದೇ ಇದ್ದು ಏನಾಗುತ್ತೆ? ದೆಮ್ ಆಗುತ್ತೆ. ನೆಕ್ಸ್ಟ್ ಹಿ ಇದ್ದು ಶಿ ಆಗಲ್ಲ. ಟುಡೇ he is celebrate his birthday. Today he is celebrate his birthday. ಅವರ ಬರ್ತ್ಡೇ ಅನ್ನ ಅವರು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ತೀವಲ್ವಾ. ಈ ಏನಾಗುತ್ತೆ? ಈಸ್ ಆಗುತ್ತೆ. ಶಿ ಇದ್ದು ಏನಾಗುತ್ತೆ? ಹರ್. ಶಿ ಇದ್ದು ಏನಾಗುತ್ತೆ? ಹರ್ ಆಗುತ್ತೆ. ನೆಕ್ಸ್ಟ್ ಇಟ್ಟಿದ್ದು ಅದೇ ತರ ಇಟ್ಟು ಹಂಗಿರುತ್ತೆ. there is no any change. Okay, now write down birthday. History working. You know, this is the first class. Class number 1 and 2. Class number 1. ಇಷ್ಟೇ ತಿಳ್ಕೊಬೇಕು. ಕ್ಲಾಸ್ ನಂಬರ್ 1 ಅಲ್ಲಿ ಇಷ್ಟೇ ತಿಳ್ಕೊಂಡಿರಬೇಕು. ಫಸ್ಟ್ ಒನ್ ಯಾವುದು? ಐ. ಸೆಕೆಂಡ್ ಒನ್ ವಿ ಸಬ್ಜೆಕ್ಟ್. ಫಸ್ಟ್ ಒನ್ ಐ, ಯು, ದೇ, ಈ, ಶಿ, ಇಟ್. ಇದು ಆಬ್ಜೆಕ್ಟ್ ಕನ್ವರ್ಟ್ ಆದಾಗ ಐ ಏನಾಗುತ್ತೆ? ಮೀ. ನನಗೆ. ವಿ ಇದ್ದು ಅಸ್. ನಮಗೆ. ನೆಕ್ಸ್ಟ್ ಯು ಇದ್ದು ಯು ಹಂಗೆ ಇರುತ್ತೆ. ನೆಕ್ಸ್ಟ್ ದೇ ಇದ್ದು ದೆಮ್ ಆಗುತ್ತೆ. ದೆನ್ ಹಿ ಇದ್ದು ಈಸ್ ಆಗುತ್ತೆ. ದೆನ್ ಶಿ ಇದ್ದು ಹರ್ ಆಗುತ್ತೆ. ಇಟ್ಟಿದ್ದು ಆಸ್ ಇಟ್ ಈಸ್ ಹಂಗೆ ಇರುತ್ತೆ. ಓಕೆ, ಥ್ಯಾಂಕ್ ಯು.